ನಾನು ದೇವೇಂದ್ರ ಭಟ್ ಅಂತ ಪುರೋಹಿತನಿದ್ದೇನೆ. ಕುಬೇರ ಲಕ್ಷ್ಮಿ ಮಂತ್ರ ಪುರಾಣಗಳಲ್ಲಿ ಕಲ್ಪಗಳಲ್ಲಿ ಅತ್ಯಂತ ಪ್ರಸಿದ್ಧವಾಗಿದೆ. ಕುಬೇರ ಅನ್ನುವ ದೇವತೆ ಧನ ಅಂದರೆ ಸಂಪತ್ತಿಗೆ ಅಧಿಪತ್ಯವನ್ನು ಹೊಂದಿರತಕ್ಕಂಥ ದೇವತೆ. ಮತ್ತೆ ಲಕ್ಷ್ಮಿ ಅವಳು ಕೂಡ ಸಂಪತ್ತಿಗೆ ಅಭಿಮಾನಿಯಾಗಿರ್ತಕ್ಕಂಥ ದೇವತೆ ಆಗಿದೆ. ಈ ಎರಡು ದೇವತೆಗಳ ಸಮಾಗಮದಿಂದ ನಿಷ್ಪನ್ನವಾಗುವಂತಹ ಮಂತ್ರವನ್ನ ಕುಬೇರ ಲಕ್ಷ್ಮಿ ಮಂತ್ರ ಅನ್ನೋ ಹಾಗೆ ಹೇಳ್ತಾರೆ. ಈ ಎರಡು ದೇವತೆಗಳ ಐಕ್ಯದಲ್ಲಿರ್ತಕ್ಕಂಥ ಮಂತ್ರ ಕುಬೇರ ಲಕ್ಷ್ಮಿ ಮಂತ್ರ. ಕುಬೇರ ಲಕ್ಷ್ಮಿ ಮಂತ್ರದ ಪ್ರಯೋಜನ ಲೋಕದಲ್ಲಿ ಅತ್ಯಂತ ಪ್ರಸಿದ್ಧವಾಗಿದೆ. ವ್ಯವಹಾರಕ್ಕೆ ಹೇಗೆ ದುಡ್ಡಿನ ಅವಶ್ಯಕತೆ ಇದೆಯೋ, ಧನದ ಅವಶ್ಯಕತೆ ಇದೆಯೋ, ಹಾಗೆ ಈ ಮಂತ್ರದ ಅವಶ್ಯಕತೆ ವ್ಯವಹಾರ ಮಾಡುವಂತಹ ಪ್ರತಿಯೊಂದು ವ್ಯಕ್ತಿಯೂ ಕೂಡ ಇದೆ. ಆರ್ಥಿಕ ವ್ಯವಹಾರ ಇರ್ಬೋದು, ಸಾಮಾಜಿಕ ವ್ಯವಹಾರ ಇರ್ಬೋದು, ಕುಟುಂಬ ಸೌಖ್ಯ ಇರ್ಬೋದು, ವಿವಾಹ ಸಿದ್ಧಿ ಇರ್ಬೋದು, ಅಲ್ಲದೆ ಅರ್ಥಕ್ಕೆ ಸಂಬಂಧಪಟ್ಟಂತಹ ಎಲ್ಲ ವಿಧವಾದಂತಹ ವ್ಯವಸ್ಥೆಗಳನ್ನ ಈ ಮಂತ್ರವು ಸಿದ್ಧಿ ಮಾಡಿಕೊಡ್ತದೆ ಅಂತ ಹಾಗೆ ಆ ಮಂತ್ರದ ದೃಷ್ಟಾಂತರು ಕಂಡುಕೊಂಡಿರ್ತಕ್ಕಂಥ ಅನೇಕ ಅನುಭವಗಳನ್ನ ಕುಬೇರ ಮಂತ್ರದ ಅನುಷ್ಠಾನದ ವಿಧಿಯಲ್ಲಿ ಹೇಳಿದ್ದಾರೆ. ಕುಬೇರ ಅನ್ನುವನು ಹಿಂದೆ ಒಬ್ಬ ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥ ಗುಣವಂತ ಅನ್ನುವಂತಹ ಹೆಸರಿನ ಬ್ರಾಹ್ಮಣನಾಗಿದ್ದ. ಯಜ್ಞದತ್ತ ಸಮೀಧರೆ ಎನ್ನುವರ ಮಗ ಆಗಿದ್ದ. ಅವನು ರಾಜ ಪುರೋಹಿತನಾಗಿರ್ತಕ್ಕಂಥ ಯಜ್ಞದತ್ತ ತನ್ನ ಪುರೋಹಿತ್ಯ ಮತ್ತು ರಾಜಮನೆತನಕ್ಕೆ ಬೇಕಾಗತಕ್ಕಂಥ ಎಲ್ಲ ವಿಧವಾದಂತಹ ಯಜ್ಞ ಪ್ರಕ್ರಿಯೆಗಳನ್ನು ನಡೆಸಿಕೊಡುವುದರೊಂದಿಗೆ ರಾಜ್ಯಭಾರ ಮಾಡುವಲ್ಲಿ ಪುರೋಹಿತನಾಗಿ ಏನು ಸಹಾಯ ಸಹಕಾರಗಳನ್ನು ಮಾಡ್ತಾ ಇದ್ರು, ಆ ರೀತಿಯಲ್ಲಿ ಅವನು ರಾಜನಿಗೆ ಸಹಕಾರ ಮಾಡ್ತಾ ತನ್ನ ಕುಟುಂಬದ ಕಡೆಗೆ ಲಕ್ಷ್ಯ ಕಡಿಮೆ ಮಾಡಿದ. ರಾಜಧನ ಹೇರಳವಾಗಿ ಅವನ ಮನೆಗೆ ಬರ್ತಾ ಇತ್ತು. ಅದನ್ನು ಕಂಡಂತಹ ಹೆಂಡತಿ ಮಕ್ಕಳು ದ್ರವ್ಯ ಲೋಭದಿಂದವ ದುಷ್ಟರಾದ್ರು. ಇರಬಾರದಂತಹ ವ್ಯಸನಗಳನ್ನೆಲ್ಲ ತಮ್ಮಲ್ಲಿ ರೂಢಿಸಿಕೊಂಡು ಕೊನೆಗೆ ಅವರ ಯಜ್ಞದತ್ತನಿಗೆ ಸಿಕ್ಕಿಬಿಟ್ರು. ಆವಾಗ ತಾನು ಬದುಕಬೇಕು, ತನ್ನ ಅಪ್ಪ ತಾನು ಮಾಡಿದಂಥ ಯಾವುದೇ ಅಪರಾಧವನ್ನು ಕೂಡ ಕ್ಷಮಿಸೋದಿಲ್ಲ ಅಂತ ತಿಳಿದುಕೊಂಡಂತ ಆ ಗುಣವಂತ ಊರಿಗೆ ಹೋಗ್ತಾನೆ. ಭಾಗೀರಥಿ ನದಿಯ ತಟದಲ್ಲಿರ್ತಕ್ಕಂಥ ಒಂದು ವಿಶೇಷವಾದಂತಹ ಶಿವ ಸಾನ್ನಿಧ್ಯಕ್ಕೆ ಅವನು ಹೋಗ್ತಾನೆ. ಅಲ್ಲಿ ಹೋಗುವಾಗ ಆ ಭಾಗೀರಥಿ ನದಿಯನ್ನು ದಾಟಬೇಕಾಗಿತ್ತು. ಹಾಗಾಗಿ ಇವನ ಹತ್ರ ಬೇರೆ ಯಾವುದೇ ವ್ಯವಸ್ಥೆಗಳಿಲ್ಲದೆ ಇದ್ದ ಕಾರಣ ಮುಳುಗಿ ಸ್ನಾನ ಮಾಡಿ ಭಾಗೀರಥಿಯನ್ನು ತರಣ ಮಾಡ್ತಾನೆ. ಆ ದಿವಸ ಶಿವರಾತ್ರಿ ಆಗಿತ್ತು, ಸಾಯಂಕಾಲ ಆಗ್ತಾ ಇತ್ತು. ತುಂಬಾ ಜನರಿದ್ದಾರೆ. ಹಸಿವೆಯನ್ನು ತಡೆದುಕೊಳ್ಬೇಕಾಗಿತ್ತು. ಹಸಿವೆ ಅನ್ನದ ವ್ಯವಸ್ಥೆ ಬೇಕಾಗಿದೆ. ಹಾಗಾಗಿ ಅವನು ಅನ್ನವೂ ಇಲ್ಲದೆ ಇರುವಂತಹ ಒಂದು ಸ್ಥಿತಿಯನ್ನು ಪಡೆದಿದ್ದ. ಆ ಸಂದರ್ಭದಲ್ಲಿ ದೇವಾಲಯದಲ್ಲಿ ತುಂಬಾ ಜನ ಸೇರಿದ್ರು. ದೇವರಿಗೆ ನೈವೇದ್ಯ ಮಾಡಿ ಭಜನೆ ಮಾಡಿ ರಾತ್ರಿ ಮಧ್ಯರಾತ್ರಿಯವರೆಗೂ ಇಟ್ಟು ಅವರು ತಮ್ಮ ಊರಿಗೆ ಹೋಗ್ತಾ ಇರುವುದನ್ನು ನೋಡ್ಕೊಂಡು ತಾನು ಏನಾದರೂ ದೇವಾಲಯದಲ್ಲಿ ಇದ್ರೆ ಹಣ್ಣು ಹಂಪಲುಗಳು ಸಿಕ್ಕಿದ್ರೆ ತಿನ್ಬೇಕು ಅಂತ ಯೋಚನೆ ಮಾಡಿ ದೇವಾಲಯದ ಒಳಗೆ ಪ್ರವೇಶ ಮಾಡ್ತಾನೆ. ಒಬ್ಬ ಭಕ್ತ ಅಲ್ಲಿ ದೇವರಿಗೆ ಕೈ ಮುಗಿತಾ ಇರ್ತಾನೆ. ಅವನ ಮೆಟ್ಟಿ ತಾನು ನಂದಿಯ ಪಾದದಡಿಯಲ್ಲಿ ಬಿಟ್ಟು ಸತ್ತು ಹೋಗ್ತಾನೆ. ಅದಾದ ನಂತರ ಆ ವ್ಯಕ್ತಿನೇ ಮುಂದೆ ಕುಬೇರನಾಗಿ ವೈಶ್ರವಣ ಅನ್ನುವಂತಹ ಹೆಸರಿನಿಂದ ಪುಲಸ್ತ್ಯ ಬ್ರಹ್ಮನ ಮಗನಾಗಿ ಹುಟ್ಟುತ್ತಾನೆ. ಆವಾಗ ಅವನು ಶಿವನನ್ನು ಕುರಿತು ತಪಸ್ಸು ಮಾಡಿ ಆ ಶಿವರಾತ್ರಿ ದಿವಸ ಮಾಡಿರ್ತಕ್ಕಂತಹ ಘೋರವಾದಂತಹ ಭಾಗೀರಥಿ ಸ್ನಾನ ಹಾಗೂ ಉಪವಾಸ ಹಾಗೂ ಶಿವಾರಾಧನೆಯ ಕಾರಣದಿಂದ
ಶಿವನಾಮ ಸ್ಮರಣೆಯಿಂದ, ಶಿವನ ಅನುಗ್ರಹ ವಿಶೇಷದಿಂದ ಅವನಿಗೆ ಧನಾಧಿಪತ್ಯ ಪ್ರಾಪ್ತಿಯಾಗುತ್ತೆ. ತನ್ಮೂಲಕವಾಗಿ ಅವನು ಧನಾಧ್ಯಕ್ಷನಾಗ್ತಾನೆ. ಅವನನ್ನು ಅನುಗ್ರಹಿಸಿ ಹೊರಟು ಹೋಗ್ತಾನೆ ಭಗವಂತ. ಹಾಗಾಗಿ ಅವನನ್ನು ಯಾರು ಆರಾಧನೆ ಮಾಡ್ತಾರೋ ಅವರಿಗೆ ಧನ ಸಂಪತ್ತು ಹೆಚ್ಚಿನದಾಗಿ ಪ್ರಾಪ್ತಿಯಾಗುತ್ತೆ. ಮಹಾಲಕ್ಷ್ಮಿ ಸಾಗರ ಸಂಭವ ಅನ್ನುವ ಹಾಗೆ ಅವರ ಹೆಸರಿದೆ. ಸಮುದ್ರ ಮಧ್ಯದಿಂದ ಅಮೃತ ಕಲಸವನ್ನ ಎತ್ತುಕೊಂಡಿರ್ತಕ್ಕಂಥ ಧನ್ವಂತರಿಯ ಸಹೋದರಿ ಆಗಿರುವಂಥವಳು, ಲೋಕೋತ್ತರ ಕೀರ್ತಿಯನ್ನು ಸೌಂದರ್ಯವನ್ನು ಹೊಂದಿರತಕ್ಕಂಥವಳು, ಸಮಸ್ತ ಪುರುಷಾರ್ಥಗಳ ಸಾಮ್ರಾಜ್ಞಿಯೂ ಆಗಿರ್ತಕ್ಕಂಥ ಮಹಾಲಕ್ಷ್ಮಿ ಪರಮಾತ್ಮನ ಅತ್ಯಂತ ಪ್ರಿಯ ಹೃದಯಳಾಗಿರ್ತಕ್ಕಂಥವಳು. ಅವಳು ಪ್ರಸನ್ನಳಾದರೆ ಲೋಕದಲ್ಲಿ ಇನ್ಯಾವುದೂ ಅವಶ್ಯಕತೆ ಇಲ್ಲ ಅನ್ನುವ ಹಾಗೆ ಅಷ್ಟು ಅವಳ ಅನುಗ್ರಹಕ್ಕೆ ಶಕ್ತಿ ಇದೆ ಅಂತ ಹೇಳ್ತಾರೆ. ಹಾಗಾಗಿ ನಮ್ಮಲ್ಲೆಲ್ಲ ದ್ರವ್ಯಕ್ಕೆ, ಲಕ್ಷ್ಮಿಗೆ ಅಷ್ಟು ಪ್ರಾಶಸ್ತ್ಯವನ್ನು ಕೊಡ್ತೇವೆ. ಆ ಲಕ್ಷ್ಮಿಯ ಅನುಗ್ರಹ ಒಂದಾಯಿತು ಅಂತಂದ್ರೆ ಎಲ್ಲಾ ಕಾರ್ಯಗಳು ಸಿದ್ಧಿ ಆಗುತ್ತೆ ಅಂತ ಕವಿಗಳು, ಜ್ಞಾನಿಗಳು ವರ್ಣನೆ ಮಾಡಿದ್ದಾರೆ. ಅಂತ ಒಂದು ಲಕ್ಷ್ಮಿಯ ಸ್ವರೂಪ ಮತ್ತು ಕುಬೇರನ ಸ್ವರೂಪ ಎರಡೂ ಇರುವಂತಹ ಮಂತ್ರ ಇದು. ಇದರ ಅನುಷ್ಠಾನವನ್ನ ಬೆಂಗಳೂರಿನ ಭಾಗದಲ್ಲಿ ಅನುಷ್ಠಾನ ಮಾಡಬೇಕು ಅಂತ ಹೇಳಿ ಪುರೋಹಿತವರಿಂದ ನಿಶ್ಚಯಿಸಿ ಸಂಕಲ್ಪ ಮಾಡ್ಕೊಳ್ತಾ ಇದೆ. ಈ ಅನುಷ್ಠಾನದಿಂದ ಈ ಲೋಕದಲ್ಲಿ ಇರ್ತಕ್ಕಂಥ ಎಲ್ಲ ಜನ ಸಮಾಜಕ್ಕೂ, ಎಲ್ಲ ವರ್ಗದ ಜನರಿಗೂ ಕೂಡ ಆರ್ಥಿಕ ಅಭಿವೃದ್ಧಿ, ಸಂಪತ್ ಸಮೃದ್ಧಿ, ದ್ರವ್ಯ ಸಮೃದ್ಧಿ, ಸಂಸಾರದಲ್ಲಿ ಸುಖ, ದಾಂಪತ್ಯದಲ್ಲಿ ಅನ್ಯೋನ್ಯತೆ ಇತ್ಯಾದಿಗಳೆಲ್ಲ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತಾರೆ. ಅಂತ ಅನುಷ್ಠಾನವನ್ನ ನಮ್ಮ ಪುರೋಹಿತ ವೃಂದವರು ಮಾಡಲಿಕ್ಕಿದ್ದಾರೆ. ಅದರಲ್ಲಿ ತಮ್ಮ ಸಹಾಯ ಸಹಕಾರಗಳು ಅವಶ್ಯಕತೆ ಇದ್ದಲ್ಲಿ ಹೇಳ್ತಾರೆ. ಎಲ್ಲರೂ ಕೂಡ ಅದಕ್ಕೆ ಪೂರಕವಾಗಿ ಸಹಕಾರವನ್ನ ಕೊಡಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತಾರೆ.